ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಗುರುನಂಜೇಶ್ವರ ಸಂಯುಕ್ತ ಪದವಿ ಪೂರ್ವ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಸುಲೇಪೇಟ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸೋಮನಾಥ್ ರೆಡ್ಡಿ, ಜಗದೀಶ್ ಪೂಜಾರಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಶಂಕರ್ PSI, ಬಸಂತ್ ರೆಡ್ಡಿ, ರೇವಣಸಿದ್ದಪ್ಪ ಚೌಧರಿ, ಭೀಮರೆಡ್ಡಿ, ಸುನೀಲ್ ಸಲ್ಗರ್, ರಿಯಾ ಜಾಕಾಪುರ್, ನಾಗವೇಣಿ, ವಿಜಯಲಕ್ಷ್ಮಿ, ವೆಮ್ಲ, ಶಿವಲೀಲಾ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಲಿಂಗರಾಜಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ನಮ್ಮನ್ನು ನೋಡೋದು ತಂದೆ ತಾಯಿ ಖುಷಿ ಪಡಬೇಕು, ನಮ್ಮನ್ನು ನೋಡೋದು ತಂದೆ ತಾಯಿ ಹೆಮ್ಮೆ ಪಡಬೇಕು, ನಮ್ಮನ್ನು ನೋಡೋದು ತಂದೆ ತಾಯಿಗೆ ಆನಂದ ಭಾಸ್ಪ ಬರಬೇಕು. ಆ ಟೈಪ್ ತಂದೆ ತಾಯಿ ಗೌರವ ಕೊಡಬೇಕು. ಎರಡನೇದಾಗಿ ನಿಮಗೆ ಕಲಿಸಿದಂತ ಗುರುಗಳಿಗೆ ಎಂದೂ ಮರಿಲಕ್ಕೆ ಹೋಗಬೇಡ್ರಿ. ನಿಮಗ 4 ಅಕ್ಷರ ನಿಮ್ಮ ಮನಸ್ಸಿನಾಗ ತುಂಬಿದಂತ ಗುರುಗಳಿಗೆ ಯಾವತ್ತೂ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡ್ರಿ. ಮೂರನೇದಾಗಿ ನೀವು ಬೆಳೆದಂತ ಮನೆಯ ಕೀರ್ತಿ ಬೆಳೆದಬೇಕು, ನೀವು ಕಲಿತಂತ ಶಾಲೆಯ ಕೀರ್ತಿ ಬೆಳೆದಬೇಕು. ಈ 3 ನಿಮ್ಮ ಜೀವನದಾಗ ಅಳವಡಿಸ್ಕೊರಿ, ನಿಮ್ಮ ಜೀವನ ಸಾರ್ಥಕ ಆಗ್ತವ. ನಿಮ್ಮ ಹಂಚಲ ನಾನು ನಿಮ್ಮ ಜೊತೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಾಗ ಅವತ್ತೇ ತಿಳ್ಕೊಂಡಿ. ಬಸವಂತ ರೆಡ್ಡಿ ಸರ್ರಿಗೆ ಅದೇ ಮಾತಾಡಿ, ಏನು ಹುಡುಗರು ಕಾಲೇಜ್ ಹುಡುಗರು, ನನಗೆ ಯಾವುದೂ ತೊಂದರೆ ಆಗಿಲ್ಲ, ನಿಮ್ಗೆ ಯಾವುದೂ ತೊಂದರೆ ಆಗಿಲ್ಲ. ಆ ಶೈಕ್ಷಣಿಕ ಪ್ರವಾಸದಾಗ ನಿಮ್ಮ ಜೊತೆಗೆ ನಾವು ದೋಸ್ತರಂಗಿದ್ದೆವು, ನಮ್ಮ ಜೊತೆಗೆ ನೀವು ದೋಸ್ತರಂಗಿದ್ದೀರಿ. ಇನ್ನೊಂದು ವಿಷಯ ನೆನಪಿರಲಿ, ನಾ ಪ್ರೈಮರಿ ಸ್ಕೂಲಿನ ಮಕ್ಕಳ ಜೊತೆಗೂ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿನಿ, ಹೈಸ್ಕೂಲಿನ ಮಕ್ಕಳ ಜೊತೆಗೂ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿನಿ. ಹಾಸ್ಕೊಂಡಿದಂತ ಜಮಖಾನಿ ತೆಗೆಯಿರುವಂತಂದ್ರು ಒಬ್ಬರು ಮಾರಿ ಒಬ್ಬರು ನೋಡ್ಕೊಂಡಾರ. ಆದ್ರೆ ಅಡಿಗೆ ಮಾಡ್ಲಕ್ಕ ತರಕಾರಿ ಕೊಯ್ಲಕ್ಕ ನಮಗೆ ಹೆಲ್ಪ್ ಆಗಿದೆ, ನೀರು ತರ್ಲಕ್ಕೆ ಹೆಲ್ಪ್ ಆಗಿದೆ, ಹಾಲು ತರ್ಬೇಕಂದ್ರೆ ಹಾಲು ತರ್ಲಕ್ಕೆ ಹೆಲ್ಪ್ ಆಗಿದೆ. ಮತ್ತು ನಾವು ಏನ್ ಹೇಳಿರ್ತೀವಿ ಅದರ ಪ್ರಕಾರ ನೀವು ನಮಗೆ ಸ್ಪಂದಿಸಿರಿ. ಅವತ್ತೇ ನಾ ಚೌಧರಿ ಸರೋರಿಗೆ ಬಂದ ಅಂದ್ರೆ ಶೈಕ್ಷಣಿಕ ಪ್ರವಾಸ ಮಾಡೋದಕ್ಕಿಂತ ಹುಡುಗರ ಜೊತೆಗೆ ಶೈಕ್ಷಣಿಕ ಪ್ರವಾಸ ಮಾಡ್ಬೇಕು ಸರ್. ಎಲ್ಲಿ ಯಾವ ಟೀಚರ್ಸ್ನು ನೀವು ಮನಸ್ಸಿಗೆ ನೋವು ಮಾಡಿಲ್ಲ, ನೀವು ಯಾವ ಟೀಚರ್ಸಿಗೆ ಅನಿಸ್ಕೊಳ್ಳಂಗ ಬಯಸ್ಕೊಳ್ಳಂಗ ಯಾವ ರೀತಿ ನಿಂತು ವರ್ತನೆ ಮಾಡಲಿಲ್ಲ. ಚಂದ ಇದ್ದಿದ್ರಿ. ನಮ್ಮ ಜೊತೆಗೆ ನಿಮ್ಮ ಲೈಫಿನಾಗೆ ನೆನಪಿರುವಂತ ಹಲವಾರು ವಿಷಯಗಳು ಶೈಕ್ಷಣಿಕ ಪ್ರವಾಸದ ತಲೆಗೆ ಸೇರ್ಯಾವ. ಬಸ್ಸಿನ ಡ್ಯಾನ್ಸ್ ಅಂದ್ರೆ ಅದು ನೋಡಿ ನನಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಸಹ ನಮ್ಮನ್ನು ಈಗ ರೆಡ್ಡಿ ಸರ್ ಹೇಳಿದಾಗ ಎಂತ ವಿದ್ಯಾರ್ಥಿಗಳು ರೆಡಿ ಆಗ್ಯಾರಪ್ಪ ಅಂತಂದ್ರೆ ಪರ್ಫೆಕ್ಟ್ಲಿ ಮಾಡಿಫೈಡ್. ಅಂದ್ರೆ ಮುಂದೊಂದು ದಿನ ಅವ್ರಿಗೆ ಉತ್ತಮ ಭವಿಷ್ಯ ಆದ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ಅವ್ರು ಮಾತಾಡುವಂತ ಶೈಲಿ, ಅವ್ರು ನಡೆಸ್ಕೊಡುವಂತ ಕಾರ್ಯಕ್ರಮ ನಡೆಸುವಂತ ಶೈಲಿ ಬಹಳ ನನಗೆ ತಿಳಿಸಿ ಆನಂದ ಆಗ್ಯದ. ಅದೇ ಟೈಪ್ ಒಂದು ಮಾತು ಹೇಳ್ತೀನಿ.
ನಮ್ಮ PUC ವಿದ್ಯಾರ್ಥಿಗಳಿಗಾಗಿ ಏನ್ ಹೇಳ್ತೀನಪ್ಪ ಅಂತಂದ್ರ ಈ ಒಂದು ವರ್ಷದ ಅವಧಿ ಹೆಂಗಿರ್ತದಪ್ಪ ಅಂತಂದ್ರೆ ಜೀವನಕ್ಕೆ ನಾವು ಮುಂದೆ ಏನ್ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅನ್ನೋ ಫೋಕಸ್ಗ ಅಡೆ ಮಾಡಿಕೊಡ್ತಾವ. ಇಲ್ಲಿ ವಿದ್ಯಾರ್ಥಿಗಳು ಸಹಜವಾಗಿರ್ತಾವ. ನಾವು ಯಾರಿಂದ ನಮ್ಮ ಫೋರ್ ಫಾದರ್ ಯಾರಪ್ಪ ಅಂತಂದ್ರೆ ಮಂಗದಿಂದ ಮಾನವ. ದಿಸ್ ಇಸ್ ಎ ಸೈಂಟಿಫಿಕ್ ಔಟ್. ಹಂಗ ನಮ್ಮಲ್ಲಿ ವಿದ್ಯಾರ್ಥಿಗಳಿಂದಲ ಸ್ವಲ್ಪ ಗುಣಗಳು ಇದ್ದೇ ಇರ್ತವ. ಬಟ್ ನಾ ಈ ಕಾಲೇಜ್ ವಾತಾವರಣ ನೋಡಿದಾಗ ಅಂಥದ್ದು ಏನು ಅನ್ಸಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಹೆಂಗಿದ್ರಪ್ಪ ಅಂತಂದ್ರೆ ಗುರುವಿನ ಜೊತೆ ಅತ್ಯಂತ ನಿಕಟ ಸಂಬಂಧ ಹೊಂದಿದ್ದರು. ಗುರು ಜೊತೆಯಾಗಿ ಗುರುಗಳು ಸಹ ನಮ್ಮ ಬಸವಂತ ರೆಡ್ಡಿ ಸರ್ ಸಹ ವಿದ್ಯಾರ್ಥಿಗಳ ಜೊತೆಯಾಗಿ ಹೆಂಗ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಟೈಪ್ ವಿದ್ಯಾಭ್ಯಾಸ ಮಾಡ್ತೀವಿ ಅದೇ ಟೈಪ್ ನಿಮ್ PUC ಪ್ರಥಮ ವಿದ್ಯಾರ್ಥಿಗಳಲ್ಲಿ ದ್ವಿತೀಯ ವಿದ್ಯಾರ್ಥಿಗಳಿಗಾಗಿ ನಿಮ್ಗೆ ಯಾರಿಗೆ ನೋವಾಗ್ಲದಂಗ ಕಲಿಸ್ಯಾರ. ಅವ್ರಿಗೆ ನಾನು ತುಂಬಾ ಆಭಾರಿಯಾಗಿರ್ತೀನಿ.